ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಅದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಹುಳಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಟೊಮೊಟೊ ಹುಳಿ ಜಾಸ್ತಿ ಇದ್ದರೆ ನೋಡ್ಕೊಂಡು ತೊಗೊಳ್ಳಿ. ನಾವಿವತ್ತು ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದ್ರಿಂದ ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಯಾವಾಗಲೂ ಏನು ಒಲೆಯಲ್ಲಿ ಅಡುಗೆ ಮಾಡಲ್ಲ, ಇವತ್ತು ಮಾತ್ರ ಮಾಡ್ತಾ ಇರೋದು. ಮೊದಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ನಮಗೆ ಎಣ್ಣೆಲೇ ಚಿಕನ್ ಬೇಯುತ್ತೆ, ನೀರೇನು ಹಾಕ್ಕೊಳ್ಳಲ್ಲ ನಾವು. ಎಣ್ಣೆ ಕಾದಿದ ನಂತರ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಅದನ್ನು ಹಾಕಿ. ಟೊಮೊಟೊ ಇವಾಗಲೇ ಹಾಕಬೇಡಿ, ನೀವು ಬೇಕು ಅಂದರೆ ಟೊಮೊಟೊ ಇವಾಗಲೇ ಹಾಕ್ಕೋಬೋದು, ಬಟ್ ನಾವು ಇವಾಗ ಹಾಕಲ್ಲ. ಅದೇ ಟೈಮಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ಗೆಲ್ಲ ಉಪ್ಪು ಇವಾಗಲೇ ಅಂಟಬೇಕು, ಆಮೇಲೆ ಅಂಟಲ್ಲ ಅದು. ಇಲ್ಲಾಂದರೆ ನಿಮಗೆ ತಿಂತ ಚಿಕನ್ ಸಪ್ಪೆ ಅನಿಸುತ್ತೆ, ಅವಾಗ ನಿಮಗೆ ತಿನ್ನೋಕ್ಕೆ ಮನಸ್ಸು ಸಹ ಬರಲ್ಲ. ಅವೆರಡನ್ನು ಮಿಕ್ಸ್ ಮಾಡ್ತಾ ಹೋಗಿ ಅವೆರಡು ಹೊಂದ್ಕೋಬೇಕು, ಚಿಕನ್ ಮತ್ತು ಅದು ಏನು ಫ್ರೈ ಮಾಡಿರ್ತೀವಲ್ವ ಅದು. ಹಾಗೆ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಲ್ವಾ. ಇಲ್ಲಾಂದರೆ ಜನಗಳಿಗೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಅನ್ನೋ ಒಂದು ನೆಗೆಟಿವ್ ಥಾಟ್ ಕೂಡ ನಮಗೆ ಬರುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಮ್ಮಿಂದ ಕೆಲವರಿಗೆ ಅಡುಗೆ ಕಲಿತಾ ಇದ್ದಾರೆ ಅನ್ನೋ ಖುಷಿ ಕೂಡ ನಮಗಿರುತ್ತೆ. ನೀವು ಮನೇಲಿ ಏನಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ನೀವು ನಾನ್ ವೆಜ್ ಆಗಿರ್ಬೋದು ಅಥವಾ ವೆಜ್ ಆಗಿರ್ಬೋದು, ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಹ ಮಾಡ್ತೀನಿ ನಾನು. ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ ಸಾಕು, ನಮಗಿನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಾವು. ನೋಡಿ, ಚಿಕನ್ ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ ಅನ್ನೋ ಟೈಮಲ್ಲಿ ಟೊಮೊಟೊನ ಹಾಕಿ. ಟೊಮೊಟೊ ಬೇಯಬೇಕು ಅದರಲ್ಲಿ. ಇವಾಗ ನೀವು ಮುಂಚೆ ಬೇಕಿದ್ರೂ ಹಾಕ್ಕೋಬೋದು, ನಾವು ಈರುಳ್ಳಿ ಹಾಕ್ತೀವಲ್ಲ ಆ ಟೈಮಲ್ಲೇ. ನೋಡಿ, ನಾವು ನೀರು ಹಾಕೇ ಇಲ್ಲ, ಆದರೂ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಚಿಕನ್ ಯಾವಾಗಲೂ ಅಷ್ಟೇ ಬೇಯ್ತಾ ನೀರು ಬಿಟ್ಕೊಳ್ಳುತ್ತೆ. ನೀವು ಚಿಕನಲ್ಲಿ ಏನಾದರೂ ಮಾಡಿದ್ರೆ ನೀರು ಸ್ವಲ್ಪ ನೋಡಿಕೊಂಡೇ ಹಾಕಿ. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ. ಗರಂ ಮಸಾಲಾನ ಸ್ವಲ್ಪನೇ ಹಾಕಿ, ನೀವು ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ, ತಿನ್ನೋಕ್ಕೆ ಮನಸ್ಸು ಬರಲ್ಲ ಆಗಲೂ ಕೂಡ. ಅವೆರಡು ಅಂಟ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ, ಅದೆಲ್ಲ ಚಿಕನ್ಗೆ ಹೊಂದ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾನ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಚಿಕನ್ಗೆ ಯಾವುದೇ ಅಡುಗೆ ಆದ್ರೂ ಕೊತ್ತಂಬರಿ ಮತ್ತು ಪುದೀನ ಇಲ್ಲದೆ ನಮ್ಮ ಮನೇಲಿ ಆಗಲ್ಲ ಚಿಕನ್ ರೆಸಿಪಿಗಳು. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಅಂದರೆ ಕರಿಯಂಡರ್ ಪುಡಿನ ಹಾಕಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ನೀರು ನೋಡಿಕೊಂಡು, ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ನೀವು ಚಿಕನ್ ಫ್ರೈಯಲ್ಲಿ ಪರೋಟ ಆಗಿರ್ಬೋದು, ಚಪಾತಿ ಆಗಿರ್ಬೋದು ಅಥವಾ ರೈಸ್ ಏನಾದರೂ ತಿನ್ಬೋದು. ಸೊ ನೀವು ನೋಡಿಕೊಂಡು ನೀರು ಬೇಕು ಅನಿಸಿದ್ರೆ ನಿಮಗೆ ನೀರು ಹಾಕ್ಕೊಳ್ಳಿ. ಹಾಗೆ ರುಚಿ ನೋಡಿ ಉಪ್ಪು ಕಡಿಮೆ ಆಗಿದ್ದರೆ ಇದೇ ಟೈಮಲ್ಲಿ ನೀವು ಉಪ್ಪು ಹಾಕ್ಕೋಬೇಕು. ಉಪ್ಪು ಏನಾದ್ರು ಕರೆಕ್ಟ್ ಇತ್ತು ಅಂದರೆ ನೀವು ಸುಮ್ಮನೆ ಆಗಿಬಿಡಿ. ಉಪ್ಪು ಕರೆಕ್ಟ್ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ನಿಮಗೆ ಹಾಕ್ಕೊಳ್ಳಿ. ಕೆಲವರು ಉಪ್ಪು ಜಾಸ್ತಿ ತಿಂತಾರೆ, ಕೆಲವರು ಉಪ್ಪು ಕಡಿಮೆ ಇರೋದನ್ನು ಇಷ್ಟಪಡ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ನಮಗಿಲ್ಲಿ ಗಟ್ಟಿ ಅನಿಸ್ತಾ ಇದೆ ಗ್ರೇವಿ, ಹಾಗಾಗಿ ನಾವು 1-2 ಲೋಟ ನೀರು ಹಾಕ್ಕೊಳ್ತೀವಿ ಇದಕ್ಕೆ. ನಿಮಗೆ ನೀರು ಬೇಡ, ನಮಗೆ ಹಿಂಗೆ ಇಷ್ಟ ಆಗುತ್ತೆ ಅಂದರೆ ಹಿಂಗೇ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ ಅದರಲ್ಲೇನು. ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಸಪೋರ್ಟೇ ಮಾಡಿದ್ರೆ ನಮಗೆ ಕೂಡ ಮನಸ್ಸು ಬರಲ್ಲ ಅಪ್ಲೋಡ್ ಮಾಡೋಕ್ಕೆ. ಜನಗಳಿಗೆ ಇಷ್ಟ ಆಗ್ತಿಲ್ವೇನೋ ಅಂತ ಸುಮ್ಮನೆ ಆಗಿಬಿಡ್ತೀವಿ ಅಷ್ಟೇ. ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಜವಾಗ್ಲೂ ಒಳ್ಳೊಳ್ಳೆ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಬೇಕಾಗಿರೋ ಅಂಥ ವೀಡಿಯೋಸ್, ಎಲ್ಲ ರೀತಿಯಾದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೀವು ಇಷ್ಟೊತ್ತು ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಮಿಸ್ಟೇಕ್ಸ್ ಕಾಣಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ.